ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 3 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಮೊದಲು ನಾನು ಕಾಟನ್ ಥ್ರೆಡ್ನ ನಾರ್ಮಲ್ ನೀಡಲ್ಗೆ ಪೋಣಿಸಿಟ್ಕೊಂಡಿದ್ದೀನಿ. ಹಾಗೆ ಜರಿ ಥ್ರೆಡ್ನ ಇನ್ನೊಂದು ನೀಡಲ್ಗೆ ಪೋಣಿಸಿಟ್ಕೊಂಡಿದ್ದೀನಿ 2 ಎಳೆ. ಹಾಗೆ ಈ ಥರ ಕುಚ್ಚು ತಗೊಂಡಿದ್ದೀನಿ ನೋಡಿ. ಮೊದಲು ಟೆಸಲ್ಸ್ನ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಈ ಥರ ಕ್ರೋಶಾ ನೀಡಲ್ ತಗೊಳ್ಳಿ. ಕ್ರೋಶಾ ನೀಡಲ್ಗೆ ಈ ಥರ ಮಾಡ್ಕೊತೀನಿ. ಕ್ರೋಶಾ ನೀಡಲ್ಗೆ ಈ ಥರ ಇಟ್ಕೊಳ್ಳಿ ಸಮವಾಗಿ. ಇವಾಗ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿಟ್ಕೊಂಡಿರ್ತೀವಲ್ಲ ಅದನ್ನು ತಗೊಳ್ಳಿ. ಬ್ಯಾಕ್ ಸೈಡಿಂದ ಚುಚ್ಚಿ ಕುಚ್ಚಿಗೆ ಯಾವ ಥರ ನಾವು ಕಟ್ಕೊತೀವೋ ಜರಿ ಥ್ರೆಡ್ಡಿಂದ ಅದೇ ಥರ ಮಾಡ್ಕೋಬೇಕು. ಮೊದಲು ಇಲ್ಲಿ ಒಂದು 4ರಿಂದ 5 ಸಾರಿ ನಾನು ಜರಿ ಥ್ರೆಡ್ನ ಸುತ್ಕೋತೀನಿ. ಜರಿ ಥ್ರೆಡ್ನ ಈ ಥರ ಸುತ್ಕೊಳ್ಳಿ. ಆಮೇಲೆ ಬ್ಯಾಕ್ ಸೈಡಿಂದ 1 ಸಾರಿ ಅಥವಾ 2 ಸಾರಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ 1-2 ಸಾರಿ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತರಬೇಕು. ಜರಿ ಥ್ರೆಡ್ನ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ಕುಚ್ಚನ್ನ ಈಗ ಸಮವಾಗಿ ಕಟ್ ಮಾಡ್ಕೋಬೇಕು. ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಉದ್ದ ನೋಡ್ಕೊಳ್ಳಿ, ನಿಮಗೆ ಜಾಸ್ತಿ ಲೆಂತ್ ಬೇಕಿದ್ರೆ ಮಾಡ್ಕೊಳ್ಳಿ. ನಾನು ಒಂದು ಮಾತ್ರ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇಷ್ಟು ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಬಂದಿದೆ. ಇದನ್ನು ತೆಗೆದಿದ್ದೀನಿ ಹೊರಗಡೆ ನೀಡಲ್ನಿಂದ. ಈ ಥರ ಬಂದಿದೆ ಕುಚ್ಚು. ಇನ್ನೊಂದು ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡದು ಮಾಡಿದ್ದೀನಿ ಟೆಸಲ್, ಒಂದು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಈ ಟೆಸಲ್ನ ಯೂಸ್ ಮಾಡಿಕೊಂಡು ನಾನೀಗ ಕುಚ್ಚನ್ನ ತೋರಿಸ್ತೀನಿ ನೋಡಿ. ತುಂಬಾ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ಮೊದಲು ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ನೆಲ್ಲ 4 ಎಳೆ ಪೋಣಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲು ಸೀರೆಗೆ ಈ ಥರ 1-2 ಸಾರಿ ಲಾಕ್ ಮಾಡ್ಕೋಬೇಕು, ಬಿಚ್ಕೊಳ್ಳೋದಿಲ್ಲ ಅದು. ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಬೀಡ್ಸ್ಗಳನ್ನು ಹಾಕ್ಕೊಳ್ಳೋಣ. ಈ ಥರ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಈ ಬೀಡ್ ಹಾಕಿದ ಮೇಲೆ ಕ್ರೀಮ್ ಕಲರ್ ಇದೆ ಬೀಡು. ಆ ಬೀಡ್ ಹಾಕಿದ ಮೇಲೆ ಒಂದು ಗೋಲ್ಡ್ ಕಲರ್ ಬೀಡ್ ತಗೊಂಡಿದ್ದೀನಿ. ಮೊದಲು ಚಿಕ್ಕ ಸೈಜ್ ಹಾಕಿದ್ದೆ, ಇದು ಬಿಗ್ ಸೈಜ್ ಇದೆ ಸ್ವಲ್ಪ ಬೀಡು. ಮತ್ತು ಇದೇ ಬೀಡು. ಅದಾದಮೇಲೆ ಮತ್ತೆ ಒಂದು ಗೋಲ್ಡ್ ಕಲರ್, ಮತ್ತು ಇದೇ ಬೀಡು ನೋಡಿ. ಈ ಥರ ಬೀಡ್ಸ್ಗಳನ್ನು ಹಾಕಿದ್ದೀನಿ. ಓಕೆ, ಈ ಬೀಡ್ಗಳನ್ನು ಹಾಕಿದ ಮೇಲೆ ಟೆಸಲ್ನ ಹಾಕ್ಕೋಬೇಕು. ಇವಾಗ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನು ನೀಡಲ್ನಿಂದ ಈ ಥರ ಹಾಕ್ಕೊಳ್ಳಿ. ನೀವು ಒಂದು ಸೀರೆಗೆ ಎಷ್ಟು ಬೇಕೋ ನೋಡಿ ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡು ಎಷ್ಟು ಬೇಕೋ ನೋಡಿ ಮೊದಲೇ ಮಾಡ್ಕೋಬೇಕಾಗತ್ತೆ. ಟೆಸಲ್ ಹಾಕಿದ ಮೇಲೆ ಮತ್ತೆ ಇದೇ ಬೀಡನ್ನ ಹಾಕ್ತಿದ್ದೀನಿ. ಒಂದು ಕೆಳಗಡೆಯಿಂದ ಈ ಗೋಲ್ಡ್ ಕಲರ್ ಬೀಡ್ ಇದೆಯಲ್ಲ, ಇದನ್ನು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತರಬೇಕು ದಾರ. ಸೆಕೆಂಡ್ ಗೋಲ್ಡ್ ಕಲರ್ ಬೀಡ್ ಇದೆಯಲ್ಲ, ಮೇಲ್ಗಡೆಯಿಂದ ದಾರನ ಚುಚ್ಚಿ ಕೆಳಗಡೆ ತಂದೆ. ಈ ಥರ ಬಂದಿದೆ. ಮತ್ತು ಇದಕ್ಕೆ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಈ ಬೀಡ್ ಹಾಕಿ ಇನ್ನೊಂದು ಗೋಲ್ಡ್ ಕಲರ್ ಬೀಡ್ ಇದೆಯಲ್ಲ, ಅದನ್ನು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ದಾರನ ಕೆಳಗಡೆ ತರಬೇಕು. ಈ ಥರ ನೋಡಿ, ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನ್. ಮತ್ತು ಒಂದು ಕ್ರೀಮ್ ಕಲರ್ ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೋಡಿ. ಈ ಥರ ಬರುತ್ತೆ ಡಿಸೈನ್. ತುಂಬಾ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇವಾಗ ಇದನ್ನು ಕರೆಕ್ಟಾಗಿ ಇಟ್ಕೊಂಡು ನೀಡಲ್ನ ಸೀರೆಗೆ ಚುಚ್ಚಿ ಲಾಕ್ ಮಾಡ್ಕೋಬೇಕು. ಒಂದು 2ರಿಂದ 3 ಸಾರಿ ಲಾಕ್ ಮಾಡ್ಕೊಳ್ಳಿ, ಬಿಚ್ಕೊಳ್ಳೋದಿಲ್ಲ ಅದು. ನೀವು ಸೀರೆಗೆ ಮೊದಲೇ ಒಂದು 2 ಇಂಚು ನಿಮಗೆ ಎಷ್ಟು ಬೇಕೋ ನೋಡಿ ಡಿಸ್ಟೆನ್ಸು, ಅದರಷ್ಟು ಮೊದಲೇ ಮಾರ್ಕ್ ಮಾಡ್ಕೋಬೇಕು ನೀವು ಸೀರೆಗೆ. ಅದಾದಮೇಲೆ ಈ ಥರ ಡಿಸೈನ್ಗಳನ್ನು ಮಾಡ್ತಾ ಹೋಗಬೇಕು ಸೇಮ್ ಪ್ಲೇಸ್ಗೆ. ಇವಾಗ ನೋಡಿ, ಈ ಥ್ರೆಡ್ನ ನಾನು ಒಂದು ಬೀಡಿಂದ ಹೊರಗಡೆ ತೆಗೆದು ಕಟ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ನೋಡಿ, ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಸೀರೆ ಕಾಂಬಿನೇಷನ್ ನೋಡಿ 2 ಕಲರ್ನಲ್ಲೂ ಕೂಡ ಮಾಡ್ಕೋಬೋದು. ಡಬಲ್ ಕಲರ್ ಕಾಂಬಿನೇಷನ್ನಲ್ಲಿ, ಪಲ್ಲು ಕಲರ್ ಹಾಗೆ ಬಾಡಿ ಕಲರ್ ಕಾಂಬಿನೇಷನು. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಮೊದಲು ಕಾಟನ್ ಥ್ರೆಡ್ನ ಪೋಣಿಸಿಟ್ಕೊಂಡಿರೋ ನೀಡಲ್ನ 2 ಬೊಟ್ಟಷ್ಟು ಗ್ಯಾಪ್ ಬಿಟ್ಕೊಂಡಿದ್ದೀನಿ. ಈ ನೀಡಲ್ನ ಚುಚ್ಚಿ 1-2 ಸಾರಿ ನಾನು ಸೀರೆಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಬೀಡ್ಸ್ಗಳನ್ನು ಹಾಕ್ಕೊಳ್ಳೋಣ. ಇವಾಗ ಮೊದಲು ನಾನು ಚಿಕ್ಕ ಕ್ರೀಮ್ ಕಲರ್ ಇದೆಯಲ್ಲ, ಆ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಒಂದು ಗೋಲ್ಡ್ ಕಲರ್ ಬೀಡು ಮೀಡಿಯಮ್ ಸೈಜ್,
ಹಾಗೆ ಮತ್ತೆ ಒಂದು ಕ್ರೀಮ್ ಕಲರ್ ಮತ್ತು ಗೋಲ್ಡ್ ಮತ್ತು ಕ್ರೀಮ್ ಈ 5 ಬೀಡ್ಗಳನ್ನು ಆ್ಯಡ್ ಮಾಡಿಕೊಂಡೆ. ಇವಾಗ ಇನ್ನೊಂದು ಟೆಸಲ್ ತೋರಿಸಿದ್ನಲ್ಲ ಚಿಕ್ಕದಾಗಿತ್ತಲ್ಲ, ಅದಕ್ಕೆ ನಾನು ಆ್ಯಡ್ ಮಾಡ್ಕೊತೀನಿ. ಅದನ್ನು ನೀಡಲ್ನ ಈ ಟೆಸಲ್ ಒಳಗಡೆ ಈ ಥರ ಹಾಕಿ ಮತ್ತೆ ಒಂದು ಕ್ರೀಮ್ ಕಲರ್ ಬೀಡನ್ನ ತಗೋತೀನಿ. ಇವಾಗ ನೋಡಿ, ಈ ಬೀಡ್ ಇದೆಯಲ್ಲ ಗೋಲ್ಡ್ ಕಲರ್ ಬೀಡು, ಈ ಬೀಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ದಾರನ ಕೆಳಗಡೆ ತರಬೇಕು. ಈ ಥರ ಕಾಣಿಸುತ್ತೆ. ಮತ್ತೆ ಒಂದು ಕ್ರೀಮ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತೊಂದು ಕ್ರೀಮ್ ಕಲರ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಇದೆಯಲ್ಲ ಗೋಲ್ಡ್ ಕಲರ್ ಬೀಡು ಮೇಲ್ಗಡೆ, ಅದನ್ನು ಕೂಡ ಮೇಲ್ಗಡೆಯಿಂದನೇ ನೀಡಲ್ನ ಚುಚ್ಚಿ ದಾರನ ಕೆಳಗಡೆ ತರಬೇಕು. ಈ ಥರ ನೋಡಿ, ಈ ಥರ ಬರಬೇಕು. ಇವಾಗ ಮತ್ತೆ ಒಂದು ಕ್ರೀಮ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಪರ್ಲ್ಸ್ ವೈಟ್ ಬೀಡ್ ಇರ್ತಲ್ಲ, ಅದನ್ನು ಕೂಡ ತಗೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಕ್ರೀಮ್ ಕಲರ್ ತೊಗೊಂಡಿದ್ದೀನಿ. ಇದನ್ನ ಇವಾಗ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು. ಈ ಥರ 1-2-3 ಸಾರಿ ಲಾಕ್ ಮಾಡ್ಕೊಳ್ಳಿ, ಟೈಟಾಗಿ ಬಿಚ್ಕೊಳ್ಳೋದಿಲ್ಲ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಪೂರ್ತಿ ಸೀರೆಗೆ ಹಾಕಿ ನೋಡಿ, ಲುಕ್ಕು ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪರ್ಸ್ನಲಿ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇವಾಗ ನೋಡಿ, ಇದನ್ನು ಒಂದು ಬೀಡಿಂದ ಹೊರಗಡೆ ತೆಗೆದು ಥ್ರೆಡ್ನ ಕಟ್ ಮಾಡ್ಕೋತೀನಿ. ಈ ಥರ ಬಂದಿದೆ. ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ. ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ. ಈ ಡಿಸೈನ್ಗೆ ಪ್ರೈಸ್ ಬಂದು 250 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಡಿಸೈನ್ನ ತೋರಿಸ್ತೀನಿ ನೋಡಿ. ಕಂಟಿನ್ಯೂ ಆಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡ್ತಾ ಇರಿ. ಇಷ್ಟ ಆಗಿದ್ದರೆ ನಿಮ್ಮ ಸೀರೆಗೂ ಕೂಡ ಈ ಡಿಸೈನ್ನ ಟ್ರೈ ಮಾಡಿ ಒಂದ್ಸಲ. ಓಕೆ ನೋಡಿ, ಸೆಕೆಂಡ್ ಡಿಸೈನ್ಗೆ ನಾನು ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ. ಅದನ್ನು ಮೊದಲು ನೀಡಲ್ನ ಸೀರೆಗೆ ಚುಚ್ಚಿ ಲಾಕ್ ಮಾಡ್ಕೊತೀನಿ. 1-2-3 ಸಾರಿ ಲಾಕ್ ಮಾಡ್ಕೊಳ್ಳಿ. ನಾನು ಒಂದೇ ಹಾಕಿ ತೋರಿಸ್ತೀನಿ ಈ ಡಿಸೈನ್ನ. ನೀವು ಸೀರೆಗೆ ಹಾಕ್ತಿದ್ರೆ ಪೂರ್ತಿ ಅದೇ ಥರ ಕಾಂಬಿನೇಷನ್ ನೋಡಿಕೊಂಡು ಮಾಡ್ಕೊಳ್ಳಿ. ಒಂದು ವೈಟ್ ಬೀಡ್ ಹಾಕಿದ್ದೀನಿ, ಬಿಗ್ ಸೈಜು. ಈ ಥರ ರೌಂಡ್ ಬೀಡ್ ತೊಗೊಂಡಿದ್ದೀನಿ. ಇದು ರಿಂಗ್ ಟೈಪ್ ಇದೆ, ಮೇಲ್ಗಡೆ ಫ್ಲವರ್ ಥರ ಬಂದಿದೆ. ಅದ್ರ ಒಳಗಡೆ ಒಂದು ರೌಂಡ್ ಬೀಡನ್ನ ಹಾಕಿದ್ದೀನಿ ನೋಡಿ, ಈ ಥರ. ಅದಾದಮೇಲೆ ಮತ್ತೊಂದು ವೈಟ್ ಬೀಡ್ ಹಾಕ್ಕೋತೀನಿ. ಈ ಬೀಡನ್ನ ಹಾಕ್ಕೋತೀನಿ ನೋಡಿ, ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಬೀಡ್ಸ್ಗಳದ್ದು. ಈಗ ಈ ಟೆಸಲ್ನ ತಗೊಂಡಿದ್ದೀನಿ. ಇದನ್ನು ನೀಡಲ್ನ ಇದರೊಳಗಡೆ ಹಾಕಿ ತೆಗಿಬೇಕು. ಇವಾಗ ಈ ವೈಟ್ ಬೀಡ್ ಇದೆಯಲ್ಲ, ಕೆಳಗಡೆಯಿಂದ ಇಲ್ಲಿಂದ ನೀಡಲ್ನ ಚುಚ್ಚಿ ಮೇಲ್ಗಡೆ ವೈಟ್ ಬೀಡ್ ಇದೆಯಲ್ಲ ಅದರ ಹೊರಗಡೆಯಿಂದ ನೀಡಲ್ನ ತೆಗಿಬೇಕು. ಈ ಥರ ಹೊರಗಡೆ ಫುಲ್ ಕೆಳಗಡೆಯಿಂದ ಮೇಲೆ ಬೀಡ್ ಇದೆಯಲ್ಲ ಅಲ್ಲಿವರೆಗೂ ನೀಡಲ್ನ ಚುಚ್ಚಿ ದಾರನ ಹೊರಗಡೆ ತೆಗಿಬೇಕು. ಸಿಂಪಲ್ ಆಗಿದೆ ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಕ್ರೋಶಾ ಬರದೇ ಇರೋರು ಸೀರೆ ಕುಚ್ಚನ್ನ ಕಲಿತೀವಿ ಅಂದರೆ ಈ ಥರ ಡಿಸೈನ್ಗಳನ್ನು ಮೊದಲು ಟ್ರೈ ಮಾಡಿ. ಓಕೆ, ಇವಾಗ ಇದನ್ನು 1-2-3 ಸಾರಿ ನಾವು ಲಾಕ್ ಮಾಡ್ಕೊಂಡು ಬಿಡೋಣ ಸೀರೆಗೆ. ಈಗ ಮೇಲ್ಗಡೆ ಒಂದು ಬೀಡಿಂದ ಈ ನೀಡಲ್ನ ಹೊರಗಡೆ ತೆಗೆದು ಥ್ರೆಡ್ನ ಕಟ್ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಈ ಡಿಸೈನ್ಗೆ ಪ್ರೈಸ್ ಬಂದು 250 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಸೀರೆ ಕಾಂಬಿನೇಷನ್ ನೋಡಿ 1-2 ಇಂಚಸ್ಗೆ ಒಂದೊಂದು ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಹ್ಯಾಂಗಿಂಗ್ಸ್ ಥರ ಕುಚ್ಚು. ಈ ಟೆಸಲ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಇಷ್ಟ ಆಗಿದ್ದರೆ. ಹಾಗೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ್ಡ್ ಡಿಸೈನ್ಗೆ ನಾನು ರಿಂಗ್ ಬೀಡ್ ಒಳಗಡೆ ಈ ಥರ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಹಾಕಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ ನೋಡಿ. ಮೊದಲು ಈ ರಿಂಗ್ ಬೀಡ್ಗೆ ಹೋಲ್ ಇದೆಯಲ್ಲ, ಅದು ಕರೆಕ್ಟಾಗಿ ಸ್ಟ್ರೇಟಾಗಿ ಬರೋ ಥರ ಇಟ್ಕೋಬೇಕು. ಕೆಳಗಡೆಯಿಂದ ಈ ಕಾಟನ್ ಥ್ರೆಡ್ನ ಚುಚ್ಕೊಂಡು ಅದರ ಒಳಗಡೆ ಒಂದು ಈ ಬೀಡನ್ನ ಹಾಕ್ತಿದ್ದೀನಿ. ಕೆಳಗಡೆ ರಿಂಗ್ನ ಕೆಳಗಡೆ ಭಾಗದಿಂದ ಕಾಟನ್ ಥ್ರೆಡ್ನ ಹಾಕಿರೋ ನೀಡಲ್ನ ಚುಚ್ಚಿ ತಂದು ಅದರ ಒಳಗಡೆ ಈ ಬೀಡನ್ನ ಹಾಕಿದ್ದೀನಿ.
ಈ ಬೀಡನ್ನ ಹಾಕಿದ ಮೇಲೆ ನೀಡಲ್ನ ಹೊರಗಡೆ ತಂದು ಮತ್ತೊಂದು ಈ ಚಿಕ್ಕ ಬೀಡ್ ಹಾಕ್ತಿದ್ದೀನಿ. ಅದಾದಮೇಲೆ ಒಂದು ಈ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ, ಮತ್ತು ಒಂದು ಚಿಕ್ಕ ರೌಂಡ್ ಬೀಡು. ನೋಡಿ ಈ ಥರ ಮಾಡ್ಕೊಳ್ಳಿ. ಈ ಥರ ರೆಡಿ ಮಾಡಿಕೊಂಡು ಸೀರೆಗೆ ನೀವು ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡಿರಬೇಕು. ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕು ನೋಡಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಈ ನೀಡಲ್ನ ಚುಚ್ಚಿ ಲಾಕ್ನ ಮಾಡ್ಕೊತೀನಿ. ಒಂದು 2ರಿಂದ 3 ಸಾರಿ ನೀಡಲ್ನ ಚುಚ್ಚಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಮೇಲ್ಗಡೆ ಒಂದು ಬೀಡಿಂದ ದಾರನ ಹೊರಗಡೆ ತೆಗೆದು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನೋಡಿ ತುಂಬಾ ಸಿಂಪಲ್ ಆಗಿದೆ ಡಿಸೈನ್. ನೀವು ಕೂಡ ಟ್ರೈ ಮಾಡಿ. ಸೀರೆಗೆ ನೀವು ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಸೀರೆ ಕಲರ್ ಯಾವ ಥರ ಇರುತ್ತೆ ಅಂತ ಡಬಲ್ ಕಲರ್ನಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಈಸಿಯಾಗಿದೆ. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ರಿಂಗ್ ಬೀಡಿದೆಯಲ್ಲ, ಅದಕ್ಕೆ ಈ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೆಸಲ್ ಹಾಕಿ. ಈ ಓಲು ಸ್ಟ್ರೇಟಾಗಿ ಬರೋ ಥರ ಮಾಡಿಕೊಂಡು ಈ ನೀಡಲ್ನ ಕೆಳಗಡೆಯಿಂದ ಚುಚ್ಚಿ ಹೊರಗಡೆ ತೆಗಿಬೇಕು. ಅದಾದಮೇಲೆ ಈ ಒಂದು ಬೀಡನ್ನ ಹಾಕಿ ಬೀಡನ್ನ ಈ ಥರ ಒಳಗಡೆ ಮಾಡಿಕೊಂಡು ಇನ್ನೊಂದು ಹೋಲ್ ಇರುತ್ತಲ್ಲ ಮೇಲ್ಭಾಗದಲ್ಲಿ, ಅಲ್ಲಿಂದ ಈ ನೀಡಲ್ನ ಹೊರಗಡೆ ತೆಗಿಬೇಕಾಗುತ್ತೆ. ಈ ಥರ ತೆಗೆದು ಇಲ್ಲಿ ಒಂದು ಚಿಕ್ಕ ರೌಂಡ್ ಬೀಡನ್ನ ಹಾಕ್ತಿದ್ದೀನಿ ಗೋಲ್ಡ್ ಕಲರ್. ಈ ಬೀಡ್ ಹಾಕಿ ಅದಾದಮೇಲೆ ಒಂದು ಫ್ಲವರ್ ಬೀಡ್ ಹಾಕ್ತಿದ್ದೀನಿ. ಈ ಫ್ಲವರ್ ಬೀಡ್ ಹಾಕಿದ ಮೇಲೆ ಮತ್ತೊಂದು ಚಿಕ್ಕ ಬೀಡು. ಈ ಥರ ರೆಡಿ ಮಾಡಿಕೊಂಡು ಸೀರೆಗೆ ಇವಾಗ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. 2 ಬೊಟ್ಟಷ್ಟು ಅಂತರ ಬಿಟ್ಕೊಂಡಿದ್ದೀನಿ ನಾನು. ನೀಡಲ್ನ ಚುಚ್ಚಿ ಇವಾಗ ಲಾಕ್ನ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಒಂದು 2ರಿಂದ 3 ಸಾರಿ ಮಾಡ್ಕೊಂಡ್ಮೇಲೆ ಈ ಬೀಡ್ಸ್ಗಳಿಂದ ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ದಾರನ ಹೊರಗಡೆ ತೆಗೆದು ಥ್ರೆಡ್ನ ನಾವು ಕಟ್ ಮಾಡ್ಕೋಬೇಕು. ಇದೇ ಥರ ನೀವು ಸೀರೆಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಫ್ರೆಂಡ್ಸ್. ಈ ಡಿಸೈನ್ಗೆ ಪ್ರೈಸ್ ಬಂದು 250ಇಂದ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತು ತೋರಿಸಿರೋ ಈ 3 ಟೆಸಲ್ಸ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇವತ್ತಿನ ಈ 3 ಟೆಸಲ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.